ಯಾರು ಹೋಗೋದು ಬೇಡ. ಮುಖ್ಯವಾಗಿ ನಾನು ಏನಕ್ಕೆ ಬೇಡ ಅಂದ್ರೆ ಟೋಟಲ್ ಇಲ್ಲಿ ಲೋಕಲ್ ಆಗಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಿಗೆ ಅವರು ಯಾರಿಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ. ಬಂದವರು ಸರಿ ಜನಪ್ರತಿನಿಧಿಗಳಿಗೆ ನಗರಸಭೆ ನಮ್ಮ ಪಂಚಾಯತ್ ಸದಸ್ಯರಿಗೆ ಹೇಳೋದು ಬೇಡ, ಒಂದು ಇನ್ವಿಟೇಷನ್ ತಗೊಂಡು ಬಂದು ಇಲ್ಲಿ ಆಫೀಸಲ್ಲಿ ಕೊಟ್ಬಿಟ್ಟು ಅಧ್ಯಕ್ಷ ಕೈ ಕೊಟ್ಬಿಟ್ಟು ನೀವೆಲ್ಲರೂ ಬರಬೇಕು ಅಂತ ಅಧ್ಯಕ್ಷ ಜವಾಬ್ದಾರಿ ಹೇಳ್ಬಿಟ್ಟು ನೀವೆಲ್ಲರೂ ಕರ್ಕೊಂಡ್ ಬಂದಿದ್ದು ಅವ್ರಿಗೆಲ್ಲ ನಮ್ಗೆಲ್ಲರೂ ಹೇಳಿದ್ರೆ ಎಲ್ಲರೂ ಹೋಗ್ಬೋದಾಗಿತ್ತು, ನಾವು ಬರ್ಬೋದಾಗಿತ್ತು. ಆದ್ರೆ ಅವರು ನಮ್ಮ ಕರೆಂಟ್ ನಮ್ದು ಇವತ್ತು ಕರೆಂಟ್ ಹೋಗ್ತಾ ಇರೋದು ನಮ್ಮ ವೇಮ್ಗಲ್ಲಿಂದ ನಾವು ಹೋಗ್ತಾ ಇರೋದು. ಅದನ್ನ ಫೀಡರ್ ಚೇಂಜ್ ಮಾಡಿದ್ದು ಮೊನ್ನೆ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿದ್ರೆ ನಾವು ಫೀಡರ್ ಇನ್ನ ಚೇಂಜ್ ಮಾಡ್ಕೊಂಡಿಲ್ಲ. ಅವರು ಫೀಡರ್ ಚೇಂಜ್ ಮಾಡ್ಬೇಕು. ಅವೇನಾದ್ರು ಫೀಡರ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನೇ ಕಟ್ ಮಾಡ್ಸೋಣ. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿ ಏರಿಯಾ ಹೋಗೋ ಕರೆಂಟ್ ಏನಾಗುತ್ತೋ ಕರೆಂಟ್ ಲೈನ್ ಕಟ್ ಮಾಡ್ಬಿಡೋಣ. ನಾವು ಇಲ್ಲಿ ಇವತ್ತು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ವೇಮ್ಗಲ್ ಟೌನ್ ಅಲ್ಲಿ ಪ್ರಾಬ್ಲಮ್. ನೀವು ಇಂಡಸ್ಟ್ರಿ ಸಪರೇಟ್ ಆಗಿ ನೀವು ಫೀಡರ್ ಮಾಡ್ಕೊಂಡು ಬಟ್ ಸಪರೇಟ್ ಸ್ಟೇಷನ್ ಮಾಡ್ಕೊಂಡು ನೀವು ಮಾಡ್ಕೊಂಡು ನಮ್ಗೆ ತಕ್ಕಾಲ ಏನೂ ಇಲ್ಲ. ಅದು 1 ವರ್ಷ ಆಗಿದೆ ಅದು ರೆಡಿಯಾಗಿ, ಇನ್ನ ಅದನ್ನ ಕನೆಕ್ಷನ್ ಕೊಟ್ಟು ಮಾಡ್ತಾ ಇಲ್ಲ. ಒಂದ್ ದಿವಸ ನಾವು ಅದನ್ನ ವಾರ್ನ್ ಮಾಡೋಣ ಅವರಿಗೆ. ಆಲ್ರೆಡಿ ನಾನು ವಾರ್ನ್ ಮಾಡಿದ್ದೀನಿ ಮೊನ್ನೆ ಮೀಟಿಂಗ್ ಅಲ್ಲಿ ಬೆಂಗಳೂರಲ್ಲಿ ನಾನು ವಾರ್ನ್ ಶುಕ್ರವಾರ ಇದನ್ನ ವಾರ್ನ್ ಮಾಡಿದ್ದೀನಿ. ಈ ಸಲಿನೂ ನಾವು ನೋಡೋಣ. ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಲೈನ್ ಇದೆಯೋ ಆ ಲೈನ್ ಅನ್ನ ಕಟ್ ಮಾಡ್ಸೋಣ. ಆ ಲೈನ್ ಅನ್ನ ಕಟ್ ಮಾಡಿಸ್ಬಿಟ್ಟು ಆ ಕಡೆ ಕರೆಂಟ್ ಇವ್ರಂತ ಕಟ್ ಮಾಡಕ್ ನಮ್ಗೆ ಬರೋದಿಲ್ಲ ಅದು ಇದು ಅಂತಾರೆ. ಟ್ಯಾಕ್ಟರ್ ತಗೊಂಡು ರಿವರ್ಸ್ ಅಲ್ಲಿ ಹೊಂಟ್ರೆ ಹೋಯ್ತು, ಆಟೋಮೆಟಿಕ್ ಹೋಗುತ್ತೆ, ತೊಂದರೆ ಇರ್ತಿಲ್ಲ. ನೀವು ಮಾಡಲ್ಲ ಅಂತ ಗೊತ್ತು ನಮ್ಗೆ. ಅದಕ್ಕೆ ಟ್ಯಾಕ್ಟರ್ ಇರೋದು ನಮ್ಮ ರೈತರ ಹತ್ರ ಅದಕ್ಕೆ ಇಟ್ಕೊಂಡಿದ್ದೀವಿ ನಾವು ಟ್ಯಾಕ್ಟರ್. ಅದನ್ನ ಮಾಡ್ತೀವಿ, ಆ ಕೆಲಸ ಮಾಡ್ತೀವಿ. ಯಾರು ಬರ್ತಾರೆ ಅವ್ರು ನೋಡ್ತೀವಿ ನಾವು. ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಇವ್ರು ಎಲ್ಲಿಂದನೋ ಬಂದು ಇಲ್ಲಿ ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ. ಎಲ್ಲಿಂದನೋ ಬಂದು ಹಾಳು ಮಾಡ್ತಾ ಇದ್ದಾರೆ. ಅವರಿಂದ ಏನು ಉಪಯೋಗ ಇಲ್ಲ. ನಮ್ಮ ರೈತರ ಮಕ್ಕಳಿಗೆ ನಮಗೆ ವಾಚ್ಮ್ಯಾನ್ ಕೆಲಸ, ಬಾತ್ರೂಮ್ ತೊಳೆಯೋ ಕೆಲಸ, ರೋಡ್ ಕ್ಲೀನ್ ಮಾಡೋ ಕೆಲಸ ಇದು. ಅವ್ರು ಬೇರೆ ಕಡೆಯಿಂದ ಯಾರ್ಯಾರೋ ಕರ್ಕೊಂಡು ಬಂದು ಅವ್ರಿಗೆ ಒಳ್ಳೆ ಪೊಸಿಷನ್ ಕಾರಲ್ಲಿ ಕೊಟ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನ ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಯಾವುದೇ ಆಗಲಿ ಇಂಡಸ್ಟ್ರಿ ಏರಿಯಾ ಬಂದಾಗ ಲೈಸೆನ್ಸ್ ಬರುತ್ತಲ್ಲ, ಇದು ಖಾತೆಗೆ ಬರುತ್ತಲ್ಲ, ಖಾತೆಗೆ ಬರುತ್ತೆ. ಖಾತೆಗೆ ಬಂದಾಗ ಯಾವಾಗೂ ಖಾತೆ ಮಾಡ್ಬೇಕು ಅವ್ರಿಗೆಲ್ಲ. ನೋಡೋಣ ಏನಾಗುತ್ತೆ ಅವ್ರ ಜೊತೆ ಇಂಡಸ್ಟ್ರಿ ಅವರ ನಾವು ಅಂತ ನೋಡೋಣ. ಜನಪ್ರತಿನಿಧಿ ಪವರು ಹೆಂಗೆ ಅಂತ ಗೊತ್ತಿಲ್ಲ ಅವರಿಗೆ. ಜನಪ್ರತಿನಿಧಿ ಪವರು ಯಾವ ತರ ಅಂತ ಇಲ್ಲ ಗೊತ್ತಿಲ್ಲ ಅವರಿಗೆ. ತಲೆ ಕೆಡಿಸ್ಕೊಂಡ್ರೆ 5 ಲಕ್ಷ ಸಾಕಷ್ಟೇ ಅವ್ರನ್ನ ಹೊರಗಡೆ ಸೇರ್ಸಂಗ್ ಮಾಡೋದಕ್ಕೆ. 5 ಲಕ್ಷ KAD ಡಿಫಂಡ್ ಅಲ್ಲಿ 5 ಲಕ್ಷ ಹಾಕಿ ಅವ್ರು ಇದ್ರ ಮುಂದೆ ಗೇಟ್ ಮುಂದೆ ಹೋಗ್ಬಿಟ್ಟು ಈಗ ನಾವು ಇಲ್ಲಿಂದ ಎಸ್ಟಿಮೇಟ್ ಮಾಡಿ ನಾವು ಒಂದು 5 ಲಕ್ಷ ಹಾಕೊಂಡು ಅದರಲ್ಲಿ KAD ಹಾಕ್ಬಿಟ್ಟು ಅಲ್ಲಿ JCB ನಲ್ಲಿ ಅಷ್ಟು ಮುಂದೆ ಎಸ್ಟಿಮೇಟ್ ಹಾಕಿದ್ರೆ ಮಾಡ್ತಾ ಇದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಮುಗಿತಾವ್ರೆ. ಅಲ್ಲಿ ತೆಗೆದ್ರೆ ಆಯ್ತು. ಇಲ್ಲ ಬೆಳಗ್ಗೆ ಒಂದ್ಸಲಿ ಕೇಬಲ್ ಕಟ್ ಮಾಡೋದು, ಇನ್ನೊಂದು ಕಟ್ ಮಾಡೋದು ಮಾಡಿದ್ರೆ ಪಟ್ಟಣ ಪಂಚಾಯತಿಯಿಂದ ಎಲ್ಲ ಏನೇನ್ ಬೇಕೋ ಆ ಕೆಲಸಗಳೆಲ್ಲ ಅವ್ರು ಮಾಡ್ಬೋದು. ತುಂಬಾ ಅಹಂಕಾರದವರು ಅಂತ ಹೇಳಿದ್ರೆ ಈ ಇಂಡಸ್ಟ್ರಿಯಲ್ಲಿ ಬಂದಿರುವಂತವ್ರು ಇಷ್ಟು ಅಹಂಕಾರ ಇದೆ ಅವರಿಗೆ. ಅವ್ರಿಗೆಲ್ಲ ನಾವು ಒಂದು ಕೆಲಸ ಕೊಡ್ಬೇಕು, ಅಷ್ಟು ಈಸಿಯಾಗಿ ಅಂತ ಅವ್ರನ್ನ ಬಿಡೋದಿಲ್ಲ. ಅಷ್ಟು ಈಸಿಯಾಗಿ ಅಂತ ಬಿಡೋದಿಲ್ಲ. ಯಾರು ಬಂದ್ರು ಏನ್ ಬಂದ್ರು ಅದಕ್ಕೆ ಏನ್ ಮಾಡ್ಬೇಕು ನಾವೆಲ್ಲ ಸೇರಿ ಮಾಡೋಣ. ಅದನ್ನ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ಏನು ತೊಂದರೆ ಇಲ್ಲ. ಅಷ್ಟು ಒಂದು ಏನು ಇಲ್ಲಿರುವಂತ ರೈತರು, ಇಲ್ಲಿರುವಂತ ಮಕ್ಕಳು, ಇಲ್ಲಿರುವಂತ ವಿದ್ಯಾವಂತರು ಅಂದ್ರೆ ಅವ್ರಿಗೆ ಅಷ್ಟು ನೆಗ್ಲಿಜೆನ್ಸಿ. ಅವ್ರು ಏನೋ ನಮ್ಮನ್ನ ಏನೋ ಬೇರೆ ದೇಶದಿಂದ ಬಂದವ್ರು ನೋಡ್ತಾರೆ. ಅವ್ರು ಆ ತರ ನೋಡ್ತಾರೆ. ಒಳಗಡೆ ಬಿಡಲ್ಲ ಅಂತಾರೆ. ಯಾರಾದ್ರೂ ಹೋದ್ರೆ ಒಳಗಡೆ ಏನೋ ಮಾತಾಡಕ್ ಹೋಗ್ಬೇಕು ಅಂತ ಬಿಡಲ್ಲ ಅಂತ ಹೇಳ್ತಾರೆ. ನಾನು ಒಂದ್ ದಿವಸ ಫೋನ್ ಮಾಡಿ ಹೇಳಿದೆ, ಹಂಗೆ ಮಾಡ್ತಾ JCB ತಗೊಂಡು ಗೇಟ್ ಕಾಂಪೌಂಡ್ ಮಾಡ್ಕೊಂಡ್ ಬರ್ತೀವಿ ಆಚೆ ಒಳಗಡೆಗೆ ಅಂತ. ಆಮೇಲೆ ಬಿಟ್ರು ಹಂಗೆ. ಅದನ್ನ ಸ್ವಲ್ಪ ನೀವೆಲ್ಲರೂ ಸ್ವಲ್ಪ ಈ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಕಣ್ಣು ಹಾಕೊಂಡು ಸ್ವಲ್ಪ ನೀವು ನೋಡ್ಕೋಬೇಕಾಗ್ತದೆ. ಎಲ್ಲ ನಾವು ಹೇಳ್ಬಾರ್ದು, ಅಷ್ಟು ಕೇವಲವಾಗಿ ನೋಡ್ತಾ ಇದ್ದಾರೆ, ಕೇವಲವಾಗಿ ನೋಡ್ತಾ ಇದ್ದಾರೆ. ನಾವು ಕೊಟ್ಟಿದ್ದಕ್ಕೆ ತಾನೇ ಸರ್ ಅವ್ರು ಬಂದಿರೋದು. ನಾವು ಕೊಡದಾಗಿದ್ರೆ ಅವ್ರು ಏನ್ ಮಾಡ್ಬೇಕು. ಆಮೇಲೆ ಎಲ್ಲ ಇಂಡಸ್ಟ್ರಿ ಒಂದ್ ದಿವಸ ಮೀಟಿಂಗ್ ಕಳಿಸ್ಬೇಕು ಎಲ್ಲ. ನಾನು ಇವ್ರಿಗೆ ಶಾಸಕರು ಇವತ್ತು